ಕೆಎಫ್ಡಿಸಿ ಕಾರ್ಮಿಕರ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಏಪ್ರಿಲ್ 1ರಿಂದ ಹಮ್ಮಿಕೊಂಡಿದ್ದ ಧರಣಿ ಸತ್ಯಾಗ್ರಹದಿಂದ 2 ಸಂಘಟನೆಗಳು ಹಿಂದೆ ಸರಿದಿದ್ದು 3 ಸಂಘಟನೆಯ ಕಾರ್ಮಿಕರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಳ್ಯ ಕೆಎಫ್ಡಿಸಿ ಕಚೇರಿಯ ಮುಂಭಾಗದಲ್ಲಿ ಏಪ್ರಿಲ್ 1ರಂದು ಅವರು ಪ್ರತಿಭಟನೆ ನಡೆಸಿದ್ರು. ಜನರಲ್ ಎಂಪ್ಲಾಯೀಸ್ ಯೂನಿಯನ್, ಕರ್ನಾಟಕ ತೋಟ ಮಜ್ದೂರ್ ಸಂಘ, ಕೆಎಫ್ಡಿಸಿ ಲೇಬರ್ ಯೂನಿಯನ್ ಸಂಘಟನೆಗಳ ಪದಾಧಿಕಾರಿಗಳಾದ ಶರತ್ ಕುಮಾರ್ ನಾಗಪಟ್ಟಣ, ಸುಂದರ್ ಲಿಂಗಂ ಐವರ್ನಾಡು, ಜೀವರತ್ನ ನಾಗಪಟ್ನ, ಕಾರ್ತಿಕ್ ಭೋಜರಾಜ್ ಕನ್ಯಾರು, ರವಿಕುಮಾರ್ ಅಡ್ಡನಡ್ಕ ಮೊದಲಾದವರು ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರುಗಳು, ಉಳಿದ 2 ಸಂಘಟನೆಗಳು ರಾಜಕೀಯ ಒತ್ತಡದಿಂದ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡಿದೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ ಎಂದು ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಮತ್ತು ಕಾರ್ಮಿಕರಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಎಂದು ಅವರು ಆಗ್ರಹಿಸಿದರು. ಕಾರ್ಮಿಕ ಮುಖಂಡ ಶರತ್ ಕುಮಾರ್ ರವರು ಮಾತನಾಡಿ, ನಿರಂತರ ಕಾರ್ಮಿಕರನ್ನ ಕಾಯಂಗೊಳಿಸುವುದು ಮತ್ತು ಸದರಿ ಕಾರ್ಮಿಕರಿಗೆ ಬಾಕಿ ವೇತನ ಪಾವತಿಸುವುದು, ಕಾರ್ಮಿಕರ ಕುಟುಂಬದಲ್ಲಿ ಹಿರಿಯರು ನಿಧನರಾದರೆ ಅನುಕಂಪದ ಆಧಾರದಲ್ಲಿ ಕುಟುಂಬದ ಸದಸ್ಯರಿಗೆ ಕೆಲಸವನ್ನ ನೀಡಬೇಕು, ಮೇಸ್ತ್ರಿ ಕಾರ್ಮಿಕರ ನೇಮಕಾತಿಗೊಳಿಸಬೇಕು, ಅಲ್ಲದೆ ಇಎಸ್ಐ ಸೌಲಭ್ಯವನ್ನ ಎಲ್ಲಾ ಕಾರ್ಮಿಕರಿಗೆ ನೀಡುವ ಮೂಲಕ ಕಾರ್ಮಿಕರ ಆರೋಗ್ಯ ರಕ್ಷಣೆಯ ಬಗ್ಗೆ ಕಾಳಜಿ ವಹಿಸಬೇಕೆಂದು ಹೇಳಿದರು. ಪ್ರತಿಭಟನೆಯಲ್ಲಿ ಪುತ್ತೂರು, ಬೆಳ್ಳಾರೆ, ಸುಬ್ರಹ್ಮಣ್ಯ, ಕಡಬ, ಸುಳ್ಯ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಕಾಲೋನಿಯ ಕಾರ್ಮಿಕರು ಭಾಗವಹಿಸಿದ್ರು. ಉತ್ತಮವಾದ ಆರೋಗ್ಯ, ಒಂದು ಮನೆ, ಸ್ಥಿರ ಉದ್ಯೋಗ ಕೊಡಬೇಕು ಅನ್ನೋದು ಅದರ ಮೇನ್ ಟ್ಯಾಗ್. ಸೊ ಅದನ್ನು ಇವತ್ತು ನಿಗಮ ಫುಲ್ಫಿಲ್ ಮಾಡಿದೆ ಅಂತ ಕೇಳಿದರೆ ಅದು ಕ್ವಶನ್ ಮಾರ್ಕ್. ಯಾಕಂದರೆ ಫಸ್ಟ್ ಜನ್ರೇಷನಲ್ಲಿ ಕೆಲಸ ಮಾಡುವವರು ಇನ್ನೂ ಕೆಲಸ ಮಾಡ್ತಿದ್ದಾರೆ. ಸೊ ಸೆಕೆಂಡ್ ಜನ್ರೇಷನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಿಗಮಕ್ಕೆ ಇವತ್ತಿನವರೆಗೆ ಮಾಹಿತಿ ಇಲ್ಲ. ಈಗ ಬೇಕಾದರೆ ಆ ಮಾಹಿತಿಯನ್ನು ಅವರು ಕ್ರೋಢೀಕರಿಸಿರ್ಬೋದು. ಆದರೆ ನಾವು ಏನಂತ ಹೇಳಿದರೆ, ನಿಗಮದಲ್ಲಿ 4,400 ಚಿಲ್ಲರೆ ಹೆಕ್ಟೇರ್ ಏನಿದೆ, ಈ ಭೂಮಿಯಲ್ಲಿ ರಬ್ಬರ್ ಈಗಾಗಲೇ ನೆಟ್ಟು ರಬ್ಬರ್ ಮರಗಳನ್ನು ಟ್ಯಾಪಿಂಗ್ ಮಾಡುವಂಥದ್ದು ಈ ಇದರಲ್ಲಿ ನಿಗಮದ ರಬ್ಬರ್ ವಿಂಗ್ ನಡೀತಾ ಇದೆ. ಸೊ ಇಷ್ಟು ಹೆಕ್ಟೇರ್ ಜಾಗಗಳಿಗೆ ಎಷ್ಟು ಜನ ಕಾರ್ಮಿಕರು ಬೇಕು, ಈ ಕಾರ್ಮಿಕರನ್ನು ನಿಗಮ ಎಲ್ಲ ಬ್ಲಾಕ್ಗಳಿಗೆ ಜನ ಆಗುವಂತೆ ಮಾಡಿದ್ದಾರೆ ಅಂತ ಕೇಳಿದರೆ ಇವತ್ತಿನವರೆಗೆ 130-150 ಬ್ಲಾಕ್ಗಳು ಪ್ರತಿದಿನಕ್ಕೆ ಟ್ಯಾಪ್ ಆಗದೇ ಇದೆ. ಸೊ ಇದೆಲ್ಲ ನಿಗಮದ ನಷ್ಟಕ್ಕೆ ಒಂದು ಕಾರಣ. ಮತ್ತು ನಮ್ಮ ಕಾರ್ಮಿಕರನ್ನು 2ನೇ ಜನ್ರೇಷನ್ನಿಗೆ ಕೆಲಸ ಕೊಡಲಿಲ್ಲ ಒಂದು, ಮತ್ತು ನಿರಂತರವಾಗಿ ಯಾರು ಶಾಶ್ವತ ಸ್ವಭಾವದ ಕೆಲಸ ಮಾಡ್ತಿದ್ದಾರೋ ಸೊ ಅವರಿಗೆ ನಿರಂತರವಾದ ಒಂದು ಅಂದರೆ ಪರ್ಮನೆಂಟ್ ಜಾಬ್ ಕೊಡಬೇಕನ್ನೋದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಏನು ಹೇಳ್ತದೆ ಅದು ಹೇಳ್ತದೆ. ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಏನು ಹೇಳ್ತದೆ ಅದರ ಪ್ರಕಾರನೇ ನಮಗೆ ಸೆಟ್ಲ್ಮೆಂಟ್ ಆಗ್ತಾ ಇರೋದು. ಆ 18/1 ಪ್ರಕಾರ ಸೆಟ್ಲ್ಮೆಂಟ್ ಆಗೋದ್ರಲ್ಲಿ ಅದೇ ಸೆಟ್ಲ್ಮೆಂಟಲ್ಲಿ ನಮ್ಮ ಕಾರ್ಮಿಕರನ್ನು, ನಿರಂತರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ಅನ್ನೋದು ನಮ್ಮ ವಾದ ಇತ್ತು. ಅದನ್ನು ಸೆಟ್ಲ್ಮೆಂಟಲ್ಲಿ ಅವರು ಅಲ್ಲೆಗೆಳೆದಿದ್ದಾರೆ. ನಾವು ಸೆಟ್ಲ್ಮೆಂಟಲ್ಲಿ ಕೂಡ ಅದನ್ನು ನಮಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಚರ್ಚೆಗೆ ಅವಕಾಶ ಕೊಟ್ಟರೆ ಮಾತ್ರ ನಾವು ಸೆಟ್ಲ್ಮೆಂಟಿಗೆ ಸೈನ್ ಹಾಕೋದು ಅಂತೇಳಿ ಅವತ್ತಿನ JMD ಏನಿದ್ರು ನಂದೀಶ್ ಅವರು ಅವರಿಗೊಂದು ಪತ್ರವನ್ನು ಲಿಖಿತ ಮೂಲಕ ಕೊಟ್ಟು, ತದನಂತರ ನಾವು ಸೆಟ್ಲ್ಮೆಂಟಿಗೆ 19 ತಿಂಗಳು ತಡವಾಗಿ ಸೆಟ್ಲ್ಮೆಂಟ್ ಆಗಿದೆ. ಆ ಒಂದು ಇನ್ನೂ ಕೂಡ ಕಾರ್ಮಿಕರಿಗೆ ಆ ಒಂದು ಹಿನ್ನೆಲೆಯಲ್ಲಿ ನಷ್ಟ ಆಗೋದು ಬೇಡ ಅನ್ನೋ ಕಾರಣಕ್ಕಾಗಿ ನಾವು ಸೆಟ್ಲ್ಮೆಂಟಿಗೆ ಸೈನ್ ಮಾಡಿದೆವು. ತದನಂತರ 10 ದಿವಸಗಳಲ್ಲಿ ನಮಗೆ ಅದರ ವಿವರವನ್ನು ಕೊಡೋದಾಗಿ ಹೇಳಿದರು. ಆಮೇಲೆ 10 ದಿವಸ ಆಯಿತು, 1 ತಿಂಗಳಾಯಿತು, 1.5 ತಿಂಗಳಾಯಿತು, ಯಾವುದೇ ಮಾಹಿತಿ ಇಲ್ಲ. ನಂತರ ನಿಗಮದಲ್ಲಿ ದುಡಿತಿರುವಂಥ ನಿರಂತರ ಕಾರ್ಮಿಕರು ಏನು ಪರ್ಮನೆಂಟ್ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ, 350 ಮರ ಟ್ಯಾಪ್ ಮಾಡಬೇಕು, ಹಾಲು ತರಬೇಕು, ಫುಟ್ಪಾತ್ ಕ್ಲೀನ್ ಮಾಡಬೇಕು, ಮದ್ದು ಹಚ್ಚಬೇಕು, ಇವೆಲ್ಲ ಕೆಲಸಗಳನ್ನು ನಿರಂತರ ಕಾರ್ಮಿಕರು ಮಾಡ್ತಾರೆ. ಸೊ ನಿರಂತರ ಕಾರ್ಮಿಕರು ಎಲ್ಲ ಕೆಲಸ ಪರ್ಮನೆಂಟ್ ಕೆಲಸ ಏನು ಮಾಡ್ತಾರೆ ಅದೇ ಜವಾಬ್ದಾರಿ ಅದೇ ಕೆಲಸ ಎಲ್ಲವನ್ನು ಮಾಡ್ತಿರುವವರಿಗೆ 19 ತಿಂಗಳು ನಿಗಮ ತಡವಾಗಿ ವೇತನ ಒಪ್ಪಂದ ಮಾಡಿ ಇವರಿಗೆ ಅನ್ಯಾಯ ಎಸಗುವುದನ್ನು ಕಾರ್ಮಿಕ ಸಂಘಟನೆಯಾಗಿ ನಾವು ಸುಮ್ಮನೆ ನೋಡಿಕೊಂಡಿರಲಿಕ್ಕೆ ಆಗೋದಿಲ್ಲ. ಈ KFDC ನಿಗಮ ಏನಿದೆ ಇದು ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಸೊ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದರೆ ಅದು ನಿಗಮ ಗೌರ್ಮೆಂಟ್ ಇದಾಯಿತು. ನೀವೆಲ್ಲರೂ ಪತ್ರಕರ್ತರು ನಿಮಗೆ ಗೊತ್ತಿರುವಂತೆ ESI ಅನ್ನುವಂಥದ್ದು ಎಲ್ಲರಿಗೆ, ಈಗ ಯಾರು ಹೋಟೆಲಲ್ಲಿ ಕೆಲಸ ಮಾಡೋವರಿಗೂ ಔಟ್ಸೋರ್ಸಲ್ಲಿ ಕೆಲಸ ಮಾಡೋವರಿಗೂ ESI ಇದೆ. ಆದರೆ ನಮ್ಮ ಕಾರ್ಮಿಕರಿಗೆ ESI ಇಲ್ಲ, ಇವತ್ತಿನವರೆಗೂ ESI ಇಲ್ಲ. ಈಗಾಗಲೇ ಗಾರ್ಡನ್ ಆಸ್ಪತ್ರೆದು ವ್ಯವಸ್ಥೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಇದನ್ನು ನಾವು ಹೇಳಬೇಕಾಗಿಲ್ಲ. ಯಾವುದು ಜ್ವರದ ಮದ್ದು ಬಿಟ್ಟರೆ ಅಲ್ಲಿ ಯಾವುದು ಬೇರೆ ಯಾವ ಹೈಯರ್ ಫೆಸಿಲಿಟಿಗಳು ಇಲ್ಲ. ನಾವು ಕೆಲಸ ಮಾಡ್ತಿರೋದು ಕಾಡಿನ ಮಧ್ಯೆ, ಅಲ್ಲಿ ಎಷ್ಟು ರಿಸ್ಕ್ ಇರ್ತದೆ ಅಂತ ಹೇಳಿದವರು ಕಾರ್ಮಿಕರಿಗೆ ಗೊತ್ತು. ಇನ್ನೊಂದು ಅನುಕಂಪ ಆಧಾರಿತ ಕೆಲಸ. ಒಬ್ಬ ಕಾರ್ಮಿಕ ಮೃತನಾದರೆ ಅವರ ಮನೆಯವರಿಗೆ ಅನುಕಂಪ ಕೆಲಸ ಕೊಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತು ಕಳೆದ 5 ವರ್ಷದಿಂದ ಅದನ್ನೆಲ್ಲವನ್ನು ಯಾವುದೇ ರೀಸನ್ ಇಲ್ಲದೆ ಏಕಾಏಕಿ ಎಲ್ಲವನ್ನು ತಡೆ ಹಿಡಿದಿದ್ದಾರೆ. ಸೊ ಈ ರೀತಿಯಾಗಿ ನಿಗಮ ನಮ್ಮ ಮೇಲೆ ವಂಚನೆ ಮಾಡ್ತಿರುವಂಥದ್ದು. ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಕೋಟಿಗಟ್ಟಲೆ ಭ್ರಷ್ಟಾಚಾರ ಆಗಿದೆ. ಇದನ್ನು ನಾವು MD ಅವರಿಗೆ ಹೇಳಿದರೂ ಕೂಡ ಅಂಥವರ ಮೇಲೆ ಕ್ರಮ ಕೈಗೊಳ್ಳದಿರುವಂಥದ್ದು. ಇದೆಲ್ಲವೂ ಸೇರಿ ನಮಗೆ ಇವತ್ತು ಈ ನಿಗಮದ ಕಾರ್ಮಿಕರಿಗೆ ಒಂದು
ಹೀನಾಯ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೇವೆ. ಸೊ ಇದನ್ನೆಲ್ಲ ಸರಿ ಮಾಡಬೇಕು ಅಂತೇಳಿ ಇವತ್ತು ಈ ಹೋರಾಟಕ್ಕೆ ನಾವು ಇವತ್ತು ಪ್ರಥಮ ದಿನ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದು ನಮಗೆ ಕೊನೆಗೊಳ್ಳದೆ ನಾವು ಇದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅನಿರ್ದಿಷ್ಟಾವಧಿ ಹೋರಾಟ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಬೇರೆ ಥರ ಆಗ್ತದೆ. ಸೊ ನಿಗಮ ನಮಗೆ ಸ್ಪಂದಿಸದೇ ಇದ್ದರೆ, ಅರಿಯರ್ಸ್ ಹಾಕದೇ ಇದ್ದರೆ, ಕಂಟಿನ್ಯೂ ವರ್ಕನ್ನು ಪರ್ಮನೆಂಟ್ ಮಾಡದಿದ್ದರೆ, ಕಂಪಾಷನೇಟಲ್ಲಿ ಅಪಾಯಿಂಟ್ಮೆಂಟ್ ಆಗದಿದ್ದರೆ, ESI ಕೊಡದಿದ್ದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಿಗಮಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವು ಖಂಡಿತವಾಗಲೂ ಉಗ್ರ ಹೋರಾಟ ಅಥವಾ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದೇವೆ. ಇದೆಲ್ಲವನ್ನು ಖಂಡಿತವಾಗಲೂ ಮಾಡ್ತೇವೆ. ಕೊನೆಯದಾಗಿ ನಮಗೆ ಯಾವತ್ತು ನಮಗೆ ಇದರ ಫಲಿತಾಂಶ ಸಿಗ್ತದೋ ಅವತ್ತಿನವರೆಗೆ ಇಲ್ಲೇ ಇದ್ದು ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಮಗೆ ಕಳೆದ ರಾತ್ರಿ 2 ಕಾರ್ಮಿಕ ಸಂಘಟನೆಗಳು ನಮ್ಮ ಮಧ್ಯೆ ಹೋರಾಟದಿಂದ ಹಿಂದೆ ಸರಿಯುವ ವಿಷಯ ಗೊತ್ತಾದಾಗ ವಿಷಾದ. ಆದರೆ ಈ ಪರಿಸ್ಥಿತಿಯಿಂದ ಮೇಲೆ ಬರಬೇಕಾದ ಅನಿವಾರ್ಯತೆ ನಮಗೆ. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರ ಹಕ್ಕುಗಳ ಹೋರಾಟಕ್ಕಾಗಿ ನಾವು ಈ ಹೋರಾಟದ ವೇದಿಕೆಯನ್ನು ಶುರು ಮಾಡಿದ್ದು. ಈಗ ಅದಕ್ಕೆ ಭಂಗ ಬರ್ತದೆ ಅಂತ ಹೇಳಿದ್ರೆ ಅವರವರ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ ಈ ಹೋರಾಟದಿಂದ ಅವರು ಹಿಂದೆ ಸರಿತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬೇಸರದ ವಿಷಯ. ಈ ಕಾರಣಕ್ಕಾಗಿ ನಮಗೆ ಅವರ ಮೇಲೆ ಬೇಜಾರಿದೆ. ಆದರೆ ಹೋರಾಟದಿಂದ ಹಿಂದೆ ಹೋದ್ದು ನಮಗೆ ಬೇಜಾರಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹೋರಾಟವನ್ನು ನಾವು ಮಾಡಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಹಿಂದೆ ಈಗ ಕಾರ್ಮಿಕರಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಬೇಡಿಕೆಗಳಿಗೆ ಆಡಳಿತ ಸ್ಪಂದಿಸಬೇಕು. ನಮ್ಮ ನ್ಯಾಯಯುತ ಹೋರಾಟಗಳು ಸರ್ಕಾರದ ಸ್ಪಷ್ಟ ಮಾರ್ಗಸೂಚಿಗಳ ಒಳಗೆ ಬರ್ತದೆ, ಕಾನೂನಿನ ವ್ಯಾಪ್ತಿಯಲ್ಲೇ ಬರ್ತದೆ. ಆದ್ದರಿಂದ ಈ ಹೋರಾಟಕ್ಕೆ ಆಡಳಿತ ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಏನು ಬೇಡಿಕೆ ಅಂತ ನೀವು? ನಮ್ಮದ ಪ್ರಥಮ ಬೇಡಿಕೆ ಏನು, ಈ ನಿರಂತರ ಕಾರ್ಮಿಕರು ಅಂತೇಳಿ ನಮ್ಮ ಕಾಯಂ ಇದರಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು 20-25 ವರ್ಷದಿಂದ ನಿರಂತರವಾಗಿ ಟೆಂಪ್ರವರಿ ಬೇಸಿಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೇಗೆ ಕೆಲಸ ಅಂತ ಹೇಳಿದ್ರೆ ಪರ್ಮನೆಂಟ್ ವರ್ಕರ್ಗಳಿಗೆ ಏನು ನೀವು ಕೆಲಸ ಕೊಡ್ತಾ ಇದ್ದೀರಿ, ಆ ಟಾಸ್ಕ್ ಏನು ಕೊಡ್ತಾ ಇದ್ದೀರಿ 350 ಮರ, ಆ 350 ಮರವನ್ನು ಅವ್ರು ಮಾಡಬೇಕು. ಅವರೇನು ಗೊಬ್ಬರ ಹಾಕುವಂಥ ಕೆಲಸ ಇದೆ ಅದೇ ಕೆಲಸವನ್ನು ಇವರು ಮಾಡಬೇಕು. ಅವರು ಏನು ಇನ್ನೊಂದು ಕೆಲಸ ಮಾಡ್ತಾ ಇದ್ದಾರೆ ಅವಷ್ಟೇ ಸಮಮಟ್ಟದ ಕೆಲಸವನ್ನು ಇವರು ಮಾಡಬೇಕು. ಅಂದರೆ ಸಂಬಳದಲ್ಲಿ ಅವರಿಗೆ ಇವರಿಗೆ ವ್ಯತ್ಯಾಸವನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ನಮ್ಮ ಒಂದು ಕೋರಿಕೆ. ಆದ್ದರಿಂದ ಅವರಿಗೆ ಸಂಬಳದಲ್ಲಿ ಅದು ಒಂದೇ ಥರ ಇರಬೇಕು ಅಂತ ಹೇಳಿದ್ರೆ ಅವರನ್ನು ಕಾಯಮಾತಿ ಮಾಡಬೇಕು. 25 ವರ್ಷದಿಂದ ಒಬ್ಬ ಕಾರ್ಮಿಕನನ್ನು ನಿರಂತರ ಕಾರ್ಮಿಕ ಅಥವಾ ಟೆಂಪರರಿ ಬೇಸಲ್ಲಿ ಉಳಿಸಿಕೊಳ್ಳೋದು ಅವನ ಹಕ್ಕನ್ನು ಕಸಿದುಕೊಳ್ಳುವುದು. ಇದು ನ್ಯಾಯಾಂಗದ ತೀರ್ಪಿಗೆ ವಿರುದ್ಧ. ನ್ಯಾಯಾಲಯದಲ್ಲಿ ಈ ಬಗ್ಗೆ ಹಲವಾರು ತೀರ್ಪುಗಳಾಗಿದ್ದು ಈ ತೀರ್ಪುಗಳಿಗೆ ವಿರುದ್ಧವಾಗಿ ನಿಗಮದ ಆಡಳಿತ ನಡೆದುಕೊಳ್ಬಾರ್ದು ಅಂತೇಳಿ ನಮ್ಮದು ಒತ್ತಾಯ. ಎರಡನೇದಾಗಿ ಅವರಿಗೆ ಈ 18 ತಿಂಗಳ ಕಾಲ ನಮ್ಮ ಒಪ್ಪಂದವನ್ನು ಮುಂದೆ ತಗೊಂಡು ಹೋಗಿ ಅವರಿಗೆ ಸಿಗಬೇಕಾದ ನ್ಯಾಯಯುತವಾದ ಒಂದು 25ರಿಂದ 30 ಸಾವಿರ ಏನು ಏರಿಯಸ್ ಅಂತೇಳಿ ಹೇಳ್ತೇವೆ, ಆ ಅರಿಯರ್ಸನ್ನು ಅವರಿಗೆ ಕೊಡಬೇಕು. ಯಾಕಂದರೆ ಆ ಬಾಕಿ ವೇತನವನ್ನು ನೀವು ಆಗಸ್ಟ್ 1ನೇ ತಾರೀಕು 2024ರಂದೇ ಮಾತುಕತೆಯನ್ನು ಮುಗಿಸಿ ಸಂಬಳವನ್ನು ಕೊಡ್ತಾ ಇದ್ದರೆ ಇವತ್ತು ಅದು ಅರಿಯರ್ಸ್ ಕೊಡಬೇಕಾದ ಅವಶ್ಯಕತೆ ಬಂದಿರೋದಿಲ್ಲ. ಆದರೆ ನೀವು ಉದ್ದೇಶಪೂರ್ವಕವಾಗಿ ಇದನ್ನು ಕೊಡುವುದನ್ನು ಬೇಡ ತಡೆಯುವ ಅಂತೇಳೋ ಉದ್ದೇಶದಲ್ಲಿ ಈಗ 18 ತಿಂಗಳು ಕಳೆದು ನೀವು ಇದನ್ನು ಸೆಟಲ್ಮೆಂಟ್ ಮಾಡಿ ಈಗ ಅವರಿಗೆ ಕೊಡದೇ ಇರೋದ್ರಿಂದ ಒಬ್ಬೊಬ್ಬ ಕಾರ್ಮಿಕನಿಗೂ ನಿರಂತರ ಕಾರ್ಮಿಕನಿಗೂ 25ರಿಂದ 30 ಸಾವಿರ ಸಿಗುವಂಥದ್ರಲ್ಲಿ ಕಮ್ಮಿ ಆಗ್ತದೆ. ಅದನ್ನು ಕಡ್ಡಾಯವಾಗಿ ಅವರಿಗೆ ಕೊಡಬೇಕು. ಇಲ್ಲ ಆ ತಪ್ಪು ಅದರಿಂದಾಗಿ ಅವರೇನು ತಪ್ಪು ಮಾಡಿಲ್ಲ, ಆಡಳಿತ ಮಾಡಿದ ತಪ್ಪಿನಿಂದಾಗಿ ಅವರಿಗೆ ಅದು ಸಿಗದೆ ಹೋಗಿರೋದು. ಆದರೆ ಅವರು ಬೆವರು ಸುರಿಸಿದ ದುಡ್ಡನ್ನು ಅವರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಎರಡನೇದಾಗಿ. ಮೂರನೇದಾಗಿ ನಮ್ಮ ಅನುಕಂಪ ಆಧಾರದ ಕೆಲಸ ಏನು ಕುಟುಂಬದ ಸದಸ್ಯರು ತೀರಿಕೊಂಡ್ರೆ ಅವರ ಕುಟುಂಬದ ಸದಸ್ಯರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಗೌರ್ಮೆಂಟಲ್ಲಿರುವಂಥ ರೂಲ್ಸ್. ಇದನ್ನು ನೀವು ಸರ್ಕಾರ ಹೇಳಿದ ಮೇಲೆ ಸರ್ಕಾರದ ಅಂಡರಲ್ಲಿ ಬರುವಂಥ ಒಂದು ಪಬ್ಲಿಕ್ ಸೆಕ್ಟಾರ್ ಯೂನಿಟ್, ಅದು KFDC ಸ್ವಾಯತ್ತ ಸಂಸ್ಥೆ ಬೇರೆ, ಸರ್ಕಾರದ 1 ರೂಪಾಯಿ ಸಾಲದಲ್ಲಿ ಇಲ್ಲ. ನೀವು ಆ ಕಾರ್ಮಿಕರಿಗೆ ಕೊಡಬೇಕಾದ್ದು ಕಾನೂನು. ಇದನ್ನು ನೀವು ಕಳೆದ 4-5 ವರ್ಷದಿಂದ ನಮಗೆ ಕೊಡದೆ ಸತಾಯಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಸರಿಯಲ್ಲ. ನಮ್ಮ ಕಾನೂನುಬದ್ಧ ಬೇಡಿಕೆಗಳಿಗೆ ನೀವು ನಿರಾಕರಣೆ ಮಾಡ್ತಾ ಇದ್ದೀರಿ. ಆದ್ದರಿಂದ ಇದನ್ನು ಕೊಡಬೇಕು. ಮಾತ್ರವಲ್ಲದೆ ESI ಸೌಲಭ್ಯ. ನಮ್ಮ ಗಾರ್ಡನ್ ಹಾಸ್ಪಿಟಲ್ನ ಪರಿಸ್ಥಿತಿ ಏನಂತೇಳಿ ನಿಮಗೆ ಗೊತ್ತಿದೆ. ಈಗ ನಮಗೆ ಅಲ್ಲಿ ಹೋದರೆ ಏನು ಸಿಗ್ತದೆ, ಒಂದು ಪ್ಯಾರಾಸಿಟಮಾಲ್, ಒಂದು ರ್ಯಾಂಟ್ಯಾಕ್ ಅಥವಾ ಕಫ್ ಸಿರಪ್ ಅಥವಾ ಒಂದು ಸಣ್ಣ ಮಟ್ಟಿನ ಗಾಯಕ್ಕೆ ಒಂದು ಸಣ್ಣ ಬ್ಯಾಂಡೇಜ್ಗಳು. ಕಾರ್ಮಿಕರಿಗೆ ಒಂದು ಮೆಡಿಕಲ್ ಫೆಸಿಲಿಟಿ ಅಂತ ಹೇಳಿದ್ರೆ ಇಷ್ಟು ಮಾತ್ರ ಸಾಕಾ? ನಮ್ಮದೆಲ್ಲವೂ ಹಾರ್ಡ್ ವರ್ಕ್ಗಳು. ನೀವು ತೋಟದಲ್ಲಿ ಬಿದ್ದರೆ ಕೈಕಾಲು ಮುರಿದ್ರೆ ನಾವು ಇದನ್ನು 20-25 ವರ್ಷದ ಮೊದಲು ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ನಾನು ಸ್ವತಃ 15 ದಿವಸ ಅಡ್ಮಿಟ್ ಆಗಿದ್ದೇನೆ. ಇವತ್ತು ಈ ಆಸ್ಪತ್ರೆಯಲ್ಲಿ ಒಬ್ಬ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಇಲ್ಲ.
ನೀವು ಇಂಥ ವ್ಯವಸ್ಥೆಗಳನ್ನು ಸರಿ ಮಾಡಲಿಕ್ಕೆ ನಾವು ಹಲವಾರು ಬಾರಿ ಕೋರಿಕೆಗಳನ್ನು ಕೊಟ್ಟರು ನೀವು ಅದನ್ನು ಇಷ್ಟರವರೆಗೂ ಮಾಡಲಿಲ್ಲ. ಆದ್ದರಿಂದ ನೀವು ನಮ್ಮ ಈ ಬೇಡಿಕೆಗೆ ಸ್ಪಂದಿಸುವುದಿಲ್ಲ ಅಂತ ಹೇಳುವಾಗ ಸರ್ಕಾರ ಎಲ್ಲರಿಗಾಗಿ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತೇಳಿ ಏನು ಹೇಳ್ತಾ ಇದೆ ಎಲ್ಲ ಕಾರ್ಮಿಕರಿಗೆ, ಅದು ಕಂಟಿನ್ಯೂಸ್ ಆಗಿರಲಿ, ಕಾಂಟ್ರಾಕ್ಟ್ ಬೇಸಿಸ್ ಆಗಿರಲಿ, ಹೋಟೆಲ್ ಆಗಿರಲಿ, ಯಾವುದೇ ಉದ್ಯಮದಲ್ಲಿ ಕೆಲಸ ಮಾಡುವಂಥ ಒಬ್ಬ ಕಾರ್ಮಿಕನಿಗೆ ESIಯನ್ನು ಕೊಡಲಿಕ್ಕೆ ಎಲ್ಲರೂ ಬದ್ಧರಾಗಿರುವಾಗ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇರುವಂಥ ಸ್ವಾಧೀನದಲ್ಲಿರುವ ಒಂದು ನಿಗಮ ಇಲ್ಲಿ ಕೆಲಸ ಮಾಡುವಂಥ 1300 ಕಾರ್ಮಿಕರಲ್ಲಿ ಒಂದು ಫ್ಯಾಕ್ಟ್ರಿ ವರ್ಕರ್ಗಳಿಗೆ ಮಾತ್ರ ಇದನ್ನು ಕೊಡ್ತಾ ಇದೆ. ಕೊಡಬೇಕು ಅಂತೇಳಿ ಈಗ ಹೊಸ ಲೇಬರ್ ಕೋಡ್ ಹೇಳ್ತಾ ಇದೆ. ಈ ಲೇಬರ್ ಕೋಡ್ನಲ್ಲಿ ಏನಂತ ಹೇಳಿದ್ರೆ ನೀವು ಈಗ 21,000 ಸಂಬಳ ತೊಗೊಂಡ್ರೆ ನಿಮ್ಮ ಬೇಸಿಕ್ 10,000 ಮಾತ್ರ 20,000ದಲ್ಲಿ. ಹಾಗೆ ನಮ್ಮ ಸಂಬಳ ಏನು 21,000 ಸೀಲಿಂಗ್ ಲಿಮಿಟ್ ದಾಟಲಿಲ್ಲ. ಇದನ್ನು ಕೊಡುವಂಥ ಒಂದು ಅರ್ಹತೆ ನಮಗೆ ಈ ಮೊದಲನೇ ಸೆಟಲ್ಮೆಂಟಲ್ಲೇ ಇತ್ತು. ನಮ್ಮ MD ಸಾಹೇಬರು ಈ ಹಿಂದೆ ಇದ್ದ ಶಿರೂರು ಸಾಹೇಬರು ನಾವು 50 ಲಕ್ಷ ರೂಪಾಯಿ ಪ್ರೀಮಿಯಂ ಕಟ್ತೇವೆ ಅಂತೇಳಿ ನಮ್ಮ ಎದುರುಗಡೆನೇ ಒಪ್ಪಂದ ಮಾತುಕತೆಯ ಸಂದರ್ಭದಲ್ಲಿ ಹೇಳಿದರು. ಅದರ ನಂತರ ಬಂದ ಈ ಸಾಹೇಬರು ಅವರು ಹೇಳಿದ್ದನ್ನು ನಾನು ಕೊಡ್ತೇನೆ ಅಂತ ಹೇಳಿದರು. ಈ ಒಪ್ಪಂದದಲ್ಲಿ ಇದನ್ನು ಮಾಡಲಿಕ್ಕೆ ಅವರು ತಪ್ಪಿದ್ದಾರೆ. ಆದ್ದರಿಂದಾಗಿ ನಮ್ಮ ಈ ಹಕ್ಕುಗಳನ್ನು ಪಡೆಯುವ ಹೋರಾಟವೇ ನಮ್ಮ ಇವತ್ತಿನ ಅನಿರ್ದಿಷ್ಟಾವಧಿ ಹೋರಾಟ. ಇದರ ಎಲ್ಲ ಬೇಡಿಕೆಗಳಿಗೆ ನೀವು ಸ್ಪಂದಿಸಬೇಕು ಅಂತ ಹೇಳುವಂಥ ಕೋರಿಕೆಯೊಂದಿಗೆ ನಾವು ಇವತ್ತು ಕೂತ್ಕೊಂಡಿದ್ದೇವೆ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.